ಸೊ ಮನೆಗೆ ಹೋಗೋ ಟೈಮಲ್ಲಿ ಒಂದು ಕಿವಿ ಮಾತು, ಒಂದು ವಿಡಿಯೋ. ಸೊ ಎಲ್ಲರಿಗೂ ಕಾರ್ ತೊಳೋದು ಆಸೆ ಇರುತ್ತೆ ನಿಜ, ಬಟ್ ಅದು ನಮ್ಮ ಕೊನೆ ಆಗಬಾರ್ದು. ನಮ್ಮ ಜೀವನದ ಎಲ್ಲ ಅಗತ್ಯಗಳಿಗೆ ಅದು ನಮ್ಮಿಂದ, ಆ ಕಾರಿಂದ ಕೊನೆ ನಮಗೆ ಆಗಬಾರ್ದು. ಏನಕ್ಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂತಂದರೆ, ನಿಜ ಕರೆಕ್ಟಾಗಿ ಹೇಳಬೇಕು ಅಂತಂದರೆ GST ಡ್ರಾಪ್ ಆಗಿದೆ. ಅದರಿಂದ ನಿಮಗೆ ಕಾರ್ಗಳ ಪ್ರೈಸು ಒಂದು 10 ಲಕ್ಷ ರೂಪಾಯಿ ಕಾರು ಒಂದು 40,000 50,000 ರೂಪಾಯಿ ಕಡಿಮೆ ಆಗಿದೆ. ಪ್ಲಸ್ಸು ಒಂದು 20 ಲಕ್ಷ ರೂಪಾಯಿ ಕಾರು ಅಂತ ಅಂದರೆ 1.5 ಲಕ್ಷ ಡಿಫ್ರೆನ್ಸ್ ಆಗಿದೆ. ಪ್ಲಸ್ ಇಯರ್ ಎಂಡ್ ಸೇಲಲ್ಲಿ 50,000 ಲಕ್ಷ ಎಲ್ಲ ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ. ಸೊ ಲಕ್ಷ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಎಕ್ಸ್-ಶೋರೂಮ್ ಪ್ರೈಸಿಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಾಯಿದ್ದಾರೆ, ಎಕ್ಸ್-ಶೋರೂಮ್ ಪ್ರೈಸಿಗೆ ಕ್ಯಾಲ್ಕುಲೇಟ್ ಮಾಡಿ. 1 ಲಕ್ಷ 1.5 ಲಕ್ಷ ಅಂತಾರೆ. ಇನ್ಶೂರೆನ್ಸಲ್ಲಿ 50,000 ಲಕ್ಷ ಡಿಫ್ರೆನ್ಸಲ್ಲಿ ಇರುತ್ತೆ. ಕೆಲವೊಂದು ಅಕ್ಸೆಸರೀಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಪ್ರತಿಯೊಂದರಲ್ಲೂ ಒಂದೊಂದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಎಕ್ಸ್-ಶೋರೂಮ್ಗೆ ಏನಾಗುತ್ತೆ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋದಕ್ಕೆ ಕಷ್ಟ ಇರಬೇಕಾದ್ರೆ ಎಲ್ಲೋ ಒಂದು 50,000 ಲಕ್ಷ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು 4 ಲಕ್ಷ ರೂಪಾಯಿ ಕಾರ್ ತೊಗೊಳ್ಳೋ ಜಾಗದಲ್ಲಿ 10 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರೆ ಮ್ಯಾನೇಜ್ ಹೆಂಗೆ ಮಾಡ್ತೀರಾ, ಇದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದರೆ ನಿಮ್ಮ ಹತ್ರ 50,000 1 ಲಕ್ಷನ ಡೌನ್ ಪೇಮೆಂಟ್ ಮಾಡ್ತೀರಾ, ಕಾರೇನೋ ಇವತ್ತು ಕೊಟ್ಬಿಡ್ತಾರೆ. ಸೊ ನಾಳೆ ದಿನ EMI ಹೆಂಗೆ ಕಟ್ತೀರಾ, ಅದಕ್ಕೆ ಪೆಟ್ರೋಲ್ ಹೆಂಗೆ ಹಾಕೊಳ್ತೀರಾ, EMI ಪೆಟ್ರೋಲು, ಅದಾದಮೇಲೆ ಸರ್ವಿಸ್ ಮಾಡಿಸ್ಬೇಕು. ಒಂದು ಹೊಸ ಕಾರಿಗೆ ಮಿನಿಮಮ್ ಇನ್ಸೂರೆನ್ಸು 25,000 30,000 ಸಾವಿರ ಬರುತ್ತೆ. ವರ್ಷ ಇನ್ಸೂರೆನ್ಸ್ ಕಟ್ಟಬೇಕು. ಸೊ ವಾರಂಟಿ ಕ್ಲೈಮ್ ಆಗಬೇಕು ಅಂತಂದರೆ 5 ವರ್ಷನ 3 ವರ್ಷನ ನಿಮಗೆ ವಾರಂಟಿ ಇರುತ್ತೆ. ರೆಗ್ಯುಲರ್ ಸರ್ವಿಸ್ ಮಾಡಿಸ್ಬೇಕು. ವರ್ಷ ಆಗ್ತಿರಂಗೆ ಇನ್ಸೂರೆನ್ಸ್ ರಿನ್ಯೂವಲ್ ಬರುತ್ತೆ. ಅದಾದಮೇಲೆ ಗಾಡಿ ಪೆಟ್ರೋಲ್ ಹಾಕಬೇಕು. ಪ್ರತಿ ತಿಂಗಳು ಇಲ್ಲಿ 4 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರೆ EMI ಒಂದು 10,000 12,000 ಕಟ್ಟೋತ್ತಾಗೆ 18,000 20,000 EMI ಕಟ್ಟಬೇಕಾಗತ್ತೆ. ಅದನ್ನು ಯಾವ ಥರ ಕಟ್ತೀರಾ, ಇದೆಲ್ಲರ ಬಗ್ಗೆ ಯೋಚನೆ ಮಾಡಿ. ಅದಾದಮೇಲೆ ಈಗ ಆಲ್ರೆಡಿ ಪರ್ಸ್ನಲ್ ಲೋನೋ ಇಲ್ಲ ಬೇರೆ ಯಾವುದನ್ನ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರ, ಆ ಕಮಿಟ್ಮೆಂಟ್ ಜೊತೆಗೆ ಈ ಕಮಿಟ್ಮೆಂಟ್ ಸೇರಿಕೊಂಡು ಸಪೋಸ್ ನಿಮ್ಗೊಂದು 25,000 30,000 ಸಂಬಳ ಬರ್ತಾ ಇರುತ್ತೆ. ಒಂದು 15,000 EMI ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಇನ್ನು 15,000 ಇರುತ್ತೆ. ಬಾಡಿಗೆ ಹೆಂಗೆ ಕಟ್ತೀರಾ, ಜೀವನ ಹೆಂಗೆ ಮಾಡ್ತೀರಾ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಅವಶ್ಯಕತೆ ಇದೆಯಾ ಕಾರ್ ತೊಗೊಳ್ಳೋದು, ನೀವು ಸರಿ ಯೋಚನೆ ಮಾಡಿ. ಅದರಲ್ಲೂ ನನ್ನ ಬಜೆಟ್ ಎಷ್ಟಿದೆ, ನನ್ನ ಮಂತ್ಲಿ ಇನ್ಕಮ್ ಎಷ್ಟಿದೆ, ಸೊ ಎಲ್ಲ ಎಕ್ಸ್ಪೆಂಡಿಚರ್ಸ್ ಎಷ್ಟು ಹೋಗ್ತಾ ಇದೆ, ಇನ್ನೆಷ್ಟು ಉಳಿತಾ ಇದೆ. ಸಡನ್ನಾಗಿ ಮನೇಲಿ ಯಾರಿಗೂ ಹುಷಾರಿಲ್ಲ, ಇಲ್ಲ ನಿಮಗೆ ಹುಷಾರಿಲ್ಲ, ಏನಾನ ಆಯಿತು ಅಂದರೆ EMIಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು, ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕೈ ಹಾಕೊಳ್ಳಿ. ಸೊ ಕೈ ಹಾಕಿ ತೊಗೊಳ್ಳೋದು ಈಸಿ, ಬಟ್ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಸೊ ನನ್ನ ಅನಿಸಿಕೆ ಮ್ಯಾಕ್ಸಿಮಮ್ ಕೆಲವೊಬ್ಬರು ಕಸ್ಟಮರು ಈಗ ನಮ್ಮ ಹತ್ರ ಬರ್ತಾರೆ, ಹೊಸ ಗಾಡಿಯಲ್ಲಿ GST ಡಿಸ್ಕೌಂಟ್ ಆಗಿ, ಇಲ್ಲ ಹೊಸ ಗಾಡಿಗೆ ಇಯರ್ ಎಂಡ್ ಸೇಲಲ್ಲಿ ಡಿಸ್ಕೌಂಟ್ ಕೊಟ್ಟು ಒಂದು 50,000 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ, GST ಡಿಸ್ಕೌಂಟ್ ಆಗುತ್ತೆ ನೀವೇನು ಕೊಡೋದಿಲ್ಲ ಅಂತ. ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ನಾನು ಎಲ್ಲಿ ಕೊಡೋಕ್ಕಾಗುತ್ತೆ, ನಾವು ಯಾರು ಕೊಡೋಕ್ಕಾಗಲ್ಲ. ಅದೇ ಮೋಸ ಮಾಡಬೇಕಷ್ಟೇ. 2 ಲಕ್ಷ ರೂಪಾಯಿ ಕಾರ್ನ 3 ಲಕ್ಷ ಹೇಳಿ, ಊನಪ್ಪ 1 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿನಿ ಅಂತ ಹೇಳಿ ಟ್ಯಾಪೆ ಹಾಕಿ, ಇಲ್ಲ ಯಾವುದೋ ಆಕ್ಸಿಡೆಂಟ್ ಗಾಡಿ ತೊಗೊಂಬಂದು 2 ಲಕ್ಷ ರೂಪಾಯಿ 1 ಲಕ್ಷನೂ ಬೆಳೆ ಬಾಳ್ದಿದ್ದು 2 ಲಕ್ಷ ರೂಪಾಯಿ ಇಟ್ಬಿಟ್ಟು ಕಡಿಮೆ ಮಾಡಿ ಅದರಲ್ಲೂ ಕೊಡಬೇಕು. ಮೋಸ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮೋಸ ಮಾಡ್ತಾ ಕೂತ್ಕೊಳ್ಳೋಕ್ಕೆ ನಮಗೆ ಅಷ್ಟು ಎಥಿಕ್ಸ್ ಒಪ್ಪೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ಓವರ್ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓವರ್ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಸೊ ಏನಕ್ಕೆ ಅಂತ ಅಂದರೆ, ಸೊ 3 ತಿಂಗಳು EMI ಕಟ್ಟಲಿಲ್ಲ ಅಂದರೆ ಗಾಡಿ ಸೀಸಿಂಗ್ ಬರುತ್ತೆ. ಸೀಸಿಂಗ್ ಏನಾರು ಹೋಯ್ತು ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ಲೈಫ್ ಟೈಮಲ್ಲಿ ಯಾವುದೇ ಥರದ ಲೋನ್ ತೊಗೊಳಕ್ಕಾಗಲ್ಲ. ನೀವು ಪರ್ಮನೆಂಟ್ ಡಿಫಾಲ್ಟ್ ಆಗ್ತೀರಾ. ಸಪೋಸ್ ಏನಾರು 1 ಲಕ್ಷನ 2 ಲಕ್ಷನ ಡೌನ್ ಪೇಮೆಂಟ್ ಕಟ್ಟಿ ಸೊ ಲೋನು ಕಟ್ಟೋಕ್ಕಾಗಲಿಲ್ಲ ಅಂತ ಅಂದರೆ ಬಡ್ಡಿ ಎಲ್ಲ ಲೆಕ್ಕ ಹಾಕೊಳ್ಳಿ. ಸೊ ಕಾರ್ ತೊಗೊಳ್ಳೋ ಬರದಲ್ಲಿ ಬಡ್ಡಿ ಎಷ್ಟು ಅನ್ನೋದು ನೀವು ಲೆಕ್ಕ ಹಾಕೊಳ್ಳಲ್ಲ. ಯಾಕೆಂದರೆ 0 ಡೌನ್ ಪೇಮೆಂಟಲ್ಲಿ ಕಾರ್ ಕೊಡ್ತಾರೆ ಅಂದರೆ ಒಳಗೆ ತಾಂಡ್ಬಿಡ್ತೀರಾ. ಅದರಲ್ಲಿ ₹1 ಬಡ್ಡಿ ಬರುತ್ತಾ, ₹2 ಬರುತ್ತಾ, ಎಷ್ಟು ರೂಪಾಯಿ ಬಡ್ಡಿ ಬರುತ್ತೆ, ಯಾವ ಬ್ಯಾಂಕಲ್ಲಿ ಲೋನ್ ಆಗ್ತಾಯಿದೆ, ಎಲ್ಲೆಲ್ಲಿ ಸೈನ್ ಆಗ್ತಿದ್ದೀರಾ, ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ಸೇ ಇರೋದಿಲ್ಲ. ಅಂದರೆ ಆಟೋಗ್ರಾಫ್ ಥರ ಸೈನ್ ಹಾಕಿ ಕೊಟ್ಬಿಡ್ತೀರಾ. ಸಪೋಸು ನಾಳೆ ದಿನ ಇದಾಯಿತು ಅಂದರೆ ಗಾಡಿ ಸೀಸ್ ಮಾಡ್ತಾರೆ. ಕರೆಕ್ಟು 10 ಲಕ್ಷ ರೂಪಾಯಿ ಗಾಡಿಗೆ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿ 12 ಲಕ್ಷ ಆಗಿರುತ್ತೆ. ಬ್ಯಾಂಕ್ಸ್ಗಳಲ್ಲಿ ಸೀಸ್ ಮಾಡಿದ ಗಾಡಿ ಒಂದು 5 ಲಕ್ಷಕ್ಕೋ 6 ಲಕ್ಷಕ್ಕೋ ಮಾರ್ತಾರೆ. ಇನ್ನು 6 ಲಕ್ಷಕ್ಕೆ ಕೋರ್ಟಲ್ಲಿ ಹಾಕಿ ನೀವು ಕೊನೆ ಕಟ್ಟಲೇಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಯಾವುದನ್ನ ನಿಮ್ಮ ನೇಮಲ್ಲಿ ಏನಾರ ಅಸೆಟ್ ಇತ್ತು ಅಂದರೆ ಅದಕ್ಕೂ ಕೋರ್ಟಲ್ಲಿ ಹಾಕ್ಬಿಟ್ಟು ವಸೂಲಿ ಮಾಡ್ತಾರೆ. ವಸೂಲಿ ಮಾಡಿದಾಗಂತೂ ಬಿಡೋದಿಲ್ಲ. ಅದ್ರ ಜೊತೆ ಸಿಬಿಲ್ ಸ್ಕೋರು ಹಾಳಾಗುತ್ತೆ, ನೆಮ್ಮದಿನೂ ಹಾಳಾಗುತ್ತೆ. ಸೊ ನೆಮ್ಮದಿ ಜೊತೆಲಿ ಇರೋದು ಕಳ್ಕೊಂಬಿಟ್ಟು ಅದಾದಮೇಲೆ ಮರ್ಯಾದೆ ಕೂಡ ಹೋಗುತ್ತೆ. ದಯವಿಟ್ಟು ಏನಾರ ಮಾಡ್ಕೊತೀರ ಕಮಿಟ್ಮೆಂಟ್ ಅಂದರೆ ಹೊಸ ಗಾಡಿಗಾದರೂ ಮಾಡ್ಕೊಳ್ಳಿ, ಸೆಕೆಂಡ್ ಹ್ಯಾಂಡ್ ಕಾರ್ಗಾದರೂ ಮಾಡ್ಕೊಳ್ಳಿ, ಇಲ್ಲ ಏನೇ ಅಸೆಟ್ಗಾದರೂ ಪರ್ಚೇಸ್ ಮಾಡಬೇಕಾದ್ರೆ ನೀವು ಸರಿ ಯೋಚನೆ ಮಾಡಿ. ನಿಮ್ಮ ಕೈಲಿ ಅದನ್ನು ಕೊನೆವರೆಗೂ ಮ್ಯಾನೇಜ್ ಮಾಡೋ, ಇಲ್ಲ ಅದನ್ನು ಮೇಂಟೈನ್ ಮಾಡೋ ಕೇಪಬಿಲಿಟಿ ಇತ್ತು ಅಂದರೆ ಮಾತ್ರ ಕೈ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.